ಹಲೋ ಎವ್ರಿವನ್. ಪ್ರೆಸೆಂಟ್ ನಾವಿರೋ ಸಿಚುವೇಶನ್ ಅಲ್ಲಿ ಹೆಲ್ತ್ ನ ಕಾಪಾಡ್ಕೊಳ್ಳೋಕೆ ಈ ಎರಡನ್ನ ನಾವು ಫಾಲೋ ಮಾಡಲೇಬೇಕು. ಮೊದಲನೇದು ಎಕ್ಸರ್ಸೈಸ್, ಎರಡನೇದು ಹೆಲ್ತಿ ಫುಡ್. ಅದರಲ್ಲೂ ಈಗಿನ ಮಕ್ಕಳು ಫ್ರೂಟ್ಸ್ ನ ತಿನ್ನೋಕೆ ತುಂಬಾನೇ ಕಾಡಿಸ್ತಾ ಇರ್ತಾರೆ. ಸೊ ನಿಮ್ ಮಕ್ಕಳು ಹೀಗೆ ಇದ್ರೆ ಮರಿದೆ ಈ ವಿಡಿಯೋನ ಫುಲ್ ನೋಡಿ. ಫ್ರೂಟ್ಸ್ ನ ಈ ತರ ಟೇಸ್ಟಿಯಾಗಿ ಮಾಡ್ಕೊಡಿ, ತಿಂದೇ ತಿಂತಾರೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು 4 ತರದ್ದು ಫ್ರೂಟ್ಸ್ ಚಾಟ್ ನ ಮಾಡಿ ತೋರಿಸ್ತೀನಿ. ಅಂಡ್ ತಿನ್ನೋಕೆ ಚಟ್ಪಟ್ಟಾಗಿ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಫ್ರೂಟ್ಸ್ ನ ಇಷ್ಟಪಡದೇ ಇರೋರು ಈ ವಿಡಿಯೋನ ನೋಡಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ಮೊದಲಿಗೆ ನಾನು ಸೀಬೆ ಹಣ್ಣು ಅಥವಾ ಪೇರಳೆ ಹಣ್ಣಿನ ಚಾಟ್ ನ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಸೀಬೆ ಹಣ್ಣಿನ ಬಗ್ಗೆ ನಾನು ಹೇಳೋದೇ ಬೇಡ. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಪ್ರತಿಯೊಬ್ಬರಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಯಾವುದೇ ತರದ ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯುವಂತಹ ಒನ್ ಅಂಡ್ ಓನ್ಲಿ ಫ್ರೂಟ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಈ ಸೀಬೆ ಹಣ್ಣನ್ನ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದೀನಲ್ವಾ ವಿಡಿಯೋದಲ್ಲಿ. ಈ ತರ ಮಾಡ್ಕೊಂಡ್ರೆ ನೋಡೋಕು ಚೆನ್ನಾಗಿರುತ್ತೆ, ತಿನ್ನೋಕು ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಅಪಿಯರೆನ್ಸ್ ಇಸ್ ದ ಫಸ್ಟ್ ಇಂಪ್ರೆಷನ್ ಅಲ್ವಾ. ಓಕೆ, ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಗ್ರೀನ್ ಚಟ್ನಿನ ಮಾಡೋಣ. ಇದಕ್ಕೆ ಆಡ್ ಮಾಡೋಕೆ ಒಂದು 1/4 ಕಪ್ ಅಷ್ಟು ಪುದೀನ ಹಾಗೆ 1/4 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಅದಕ್ಕೆ 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ, ಒಂದು 8 ರಿಂದ 10 ಕಾಳುಮೆಣಸು, ಪೆಪ್ಪರ್ ಹಾಗೆ ಒಂದು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಜೊತೆಗೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು 2 ರಿಂದ 3 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ತರ ತರಿಯಾಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರೋ ಹಣ್ಣಿಗೆ ಖಾರದ ಪುಡಿ, ಗ್ರೀನ್ ಚಟ್ನಿ ಹಾಗೆ ಚಾಟ್ಸ್ಗೆ ಯೂಸ್ ಮಾಡೋ ಟ್ಯಾಮ್ರಿನ್ ಚಟ್ನಿ 2 ನಿಮಿಷದಲ್ಲಿ ಮಾಡ್ಕೋಬಹುದು. ನೋಡಿರ್ಲಿಲ್ಲ ಅಂದ್ರೆ ಲಿಂಕ್ ನ ಹಾಕ್ತೀನಿ ನೋಡಿ. ಇದನ್ನು ಸಹ 1 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಅಷ್ಟು ಸಕ್ಕರೆ ಪುಡಿನ ಆಡ್ ಮಾಡ್ಕೊಳ್ಳಿ, ಪೌಡರ್ಡ್ ಶುಗರ್. ಸೊ ಈ ಬೌಲ್ಗೆ ಒಂದು ಲಿಡ್ ನ ಹಾಕಿ ಚೆನ್ನಾಗಿ ಈ ತರ ಟಾಸ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಮಸಾಲ ಚೆನ್ನಾಗಿ ಸ್ಪ್ರೆಡ್ ಆಗೋ ತರ. ಸೊ ಇಲ್ಲಿಗೆ ಸೀಬೆ ಹಣ್ಣಿನ ಚಾಟ್, ಗ್ವಾವಾ ಚಾಟ್ ರೆಡಿ ಇದೆ. ಇದ್ರದ್ದು ಟೇಸ್ಟ್ ಬಂದ್ಬಿಟ್ಟು ಲೈಟ್ ಆಗಿ ಸ್ವೀಟ್ ಆಗಿ, ಸ್ವಲ್ಪ ಹುಳಿಯಾಗಿ ಹಾಗೆ ಲೈಟ್ ಆಗಿ ಸ್ಪೈಸಿ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಪುದೀನ ಹಾಕಿರೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಪಪ್ಪಾಯ ಹಣ್ಣಿನ ಚಾಟ್ ನ ಮಾಡೋಣ. ನಾನು ನೋಡಿರೋ ಪ್ರಕಾರ ತುಂಬಾ ಜನಗೆ ಈ ಹಣ್ಣು ಇಷ್ಟನೇ ಆಗಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಫ್ಲೇವರ್ ಅಂತ ನಾನು ಅನ್ಕೊಳ್ತೀನಿ. ಬಟ್ ನಿಜವಾಗ್ಲೂ ರೀಸನ್ ಏನು ಅಂತ ಗೊತ್ತಿಲ್ಲ. ಬಟ್ ಇವತ್ತು ನಾನು ತೋರಿಸೋ ಪಪ್ಪಾಯ ಚಾಟ್ ನ ಟ್ರೈ ಮಾಡಿ ನಿಮ್ಗೇನಾದ್ರೂ ಇಷ್ಟ ಇರ್ಲಿಲ್ಲ ಅಂದ್ರೂ ನೀವು ಇಷ್ಟ ಪಡೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಮೊದಲಿಗೆ ಪಪ್ಪಾಯ ಹಣ್ಣಿನ ಮೇಲಿನ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಆಕ್ಚುಲಿ ಇದು ಸೀಡ್ಲೆಸ್ ಇದೆ. ಇನ್ ಕೇಸ್ ನಿಮ್ ಪಪ್ಪಾಯದಲ್ಲಿ ಸೀಡ್ಸ್ ಇದ್ರೆ ಅದನ್ನ ತೆಗೆದು ಈ ತರ ನಿಮ್ಗೆ ಇಷ್ಟವಾದ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು. ಪಪ್ಪಾಯ ಹಣ್ಣಿನ ಕಲರ್ ಈ ತರ ಡಾರ್ಕ್ ಆರೆಂಜ್ ಅಲ್ಲಿ ಇದ್ರೆ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಆಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಈ ತರ ಟಾಸ್ ಮಾಡಿ ಹಾಕಿರೋ ಸ್ಪೈಸಸ್ ಎಲ್ಲವೂ ಪಪ್ಪಾಯ ಹಣ್ಣಿಗೆ ಚೆನ್ನಾಗಿ ಹಿಡ್ಕೊಳ್ಳೋ ತರ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಅಂಡ್ ಈ ಸ್ಪೈಸಸ್ ಮಸಾಲ ಎಲ್ಲವೂ ಏನ್ ಆಡ್ ಮಾಡಿದೀವಲ್ವಾ, ಇದು ನಿಮ್ ಇಷ್ಟ ತಕ್ಕಂಗೆ ನೀವು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ಆಸ್ ಪರ್ ಯುವರ್ ಟೇಸ್ಟ್. ಪಪ್ಪಾಯ ಹಣ್ಣಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನೀವು ಪಪ್ಪಾಯ ಹಣ್ಣು ಇಷ್ಟ ಇಲ್ಲ ಅಂದ್ರೆ ಈ ತರ ಚಾಟ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಈಗ ನಾವು ಆಪಲ್ ಚಾಟ್ ನ ಮಾಡೋಣ. ಅಂಡ್ ಆಪಲ್ ಕೀಪ್ಸ್ ಡಾಕ್ಟರ್ ಅವೇ ಅನ್ನೋದನ್ನ ಕೇಳೇ ಇರ್ತೀರಾ. ಅಷ್ಟೊಂದು ಹೆಲ್ತಿ ಆಗಿರೋ ಫ್ರೂಟ್. ಸೊ ಡೈಲಿ ಆಪಲ್ ನ ಕಟ್ ಮಾಡ್ಕೊಂಡು ಹೀಗೆ ತಿಂದು ಬೋರ್ ಆಗಿದ್ರೆ ಒಂದ್ಸಲ ಈ ಆಪಲ್ ಚಾಟ್ ನ ಟ್ರೈ ಮಾಡಿ. ಸೊ ಇದಕ್ಕೆ ಅಡಿಕ್ಟ್ ಆದ್ರೂ ಆಶ್ಚರ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಓಕೆ, ಮೊದಲಿಗೆ ಆಪಲ್ ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ತಿನ್ ಸ್ಲೈಸಸ್ ಆಗಿದ್ರೆ ಒಳ್ಳೇದು. ಯಾಕೆ ಅಂದ್ರೆ ತಿನ್ನೋಕೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ತುಂಬಾ ದಪ್ಪವಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ನಾನು ಈ ತರ ತಿನ್ ಸ್ಲೈಸಸ್ ಅಲ್ಲಿ ಮಾಡ್ಕೊಂಡು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫಾರ್ ದ ಗುಡ್ ಅಪಿಯರೆನ್ಸ್. ಓಕೆ, ಎಲ್ಲವೂ ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಆಪಲ್ ಗೆ ಗ್ರೀನ್ ಚಟ್ನಿ, ಖಾರದ ಪುಡಿ, ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಚಾಟ್ ಮಸಾಲ ಹಾಗೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಎಲ್ಲಾ ಮಸಾಲಾನು ನಿಮ್ ಟೇಸ್ಟ್ ತಕ್ಕಂಗೆ ಹಾಕೋಬಹುದು, ಹೆಚ್ಚು ಹಾಗೆ ಕಡಿಮೆ. ಇಲ್ಲಿಗೆ ಆಪಲ್ ಚಾಟ್ ಸಹ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಅಂಡ್ ಈ 4 ಚಾಟ್ ಅಲ್ಲಿ ನೀವು ಯಾವ್ದಾದ್ರು ಟ್ರೈ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಿಮಗೆ ಇದ್ರಲ್ಲಿ ಇಷ್ಟವಾಗಿರೋ ಚಾಟ್ ಸಹ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ನಾವು ಆರೆಂಜ್ ಚಾಟ್ ನ ಮಾಡೋಣ. ಅಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಚಾಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು ಅಂಡ್ ನನಗ್ ಪರ್ಸನಲಿ ತುಂಬಾನೇ ಇಷ್ಟ ಆಗಿರೋ ಚಾಟ್. ಹಾಗಂತ ಉಳಿದಿರೋ ಚಾಟ್ ಚೆನ್ನಾಗಿಲ್ಲ ಅಂತಲ್ಲ, ಇಷ್ಟ ಆಗಿಲ್ಲ ಅಂತಲ್ಲ, ಅವು ಸಹ ತುಂಬಾನೇ ಚೆನ್ನಾಗಿದ್ವು. ಬಟ್ ಅಮಾಂಗ್ ದಮ್ ದಿಸ್ ಇಸ್ ಮೈ ಫೇವರೇಟ್. ಓಕೆ, ಮೊದಲಿಗೆ ಆರೆಂಜ್ ನ ಕಟ್ ಮಾಡ್ಕೊಳ್ಳಿ. ಸೊ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಹಾಗೆ ಟ್ರೈ ಮಾಡಿ ಈಸಿಯಾಗಿ ಆರೆಂಜ್ ನ ಕಟ್ ಮಾಡ್ಕೋಬಹುದು. ಸೊ ಇದ್ರಲ್ಲಿರೋ ಜ್ಯೂಸ್ ವೇಸ್ಟ್ ಆಗದಿರೋ ತರ ಸಿಪ್ಪೆಯಿಂದ ಬೇರೆ ಮಾಡ್ಕೋಬಹುದು ನೀವು ಆರೆಂಜ್
ಆರೆಂಜ್ನ ಈಸಿಯಾಗಿ. ಸೊ ಆರೆಂಜ್ನ ಸಿಪ್ಪೆಯಿಂದ ಬೇರೆ ಮಾಡಿ ಸೀಡ್ಸ್ ಎಲ್ಲದೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ ಹಾಗೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗ್ರೀನ್ ಚಟ್ನಿನ ಮಾಡ್ಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ನೀವು ಹಾಕಿ ಮಾಡ್ಬೋದು, ಹಾಕದೆ ಸಹ ಮಾಡ್ಬೋದು, ಎರಡೂ ಸಹ ಚೆನ್ನಾಗೇ ಇರುತ್ತೆ. ಒಂದ್ಸಲ ನೀವು ಎರಡನ್ನೂ ಟ್ರೈ ಮಾಡಿ ನೋಡಿ. ಸೊ ಇವು ಮೂರನ್ನು ಸಹ ತರಿಯಾಗಿ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಚಟ್ಪಟ್ ಆರೆಂಜ್ ಚಾಟ್ ರೆಡಿ ಇದೆ. ಟ್ರಸ್ಟ್ ಮೀ, ಟೇಸ್ಟ್ ಈಸ್ ಅಲ್ಟಿಮೇಟ್. ಸೊ ಇವತ್ತಿನ ಎಲ್ಲ ಚಾಟ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಇದೇ ಥರ ಹೆಲ್ತಿ ಆ್ಯಂಡ್ ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.